ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಸ್ಪರ್ಧಿಯಾಗಿದ್ದ ರಂಜಿತ್ ಕುಮಾರ್ ಅವರು ಇತ್ತೀಚೆಗಷ್ಟೇ ಸಿಂಪಲ್ ಆಗಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ರು. ಕೆಲ ಆಪ್ತರನ್ನ ಮಾತ್ರ ಕರೆದು ಮಾರ್ಚ್ 6 ಗುರುವಾರದಂದು ತಾನು ಪ್ರೀತಿಸಿದ ಹುಡುಗಿಯ ಜೊತೆ ಎಂಗೇಜ್ ಆಗಿದ್ದರು. ರಂಜಿತ್ ಅವರು ಪ್ರೀತಿಸಿ ನಿಶ್ಚಿತಾರ್ಥ ಮಾಡಿಕೊಂಡ ಹುಡುಗಿಯ ಹೆಸರು ಮಾನಸ ಗೌಡ ಆಗಿದ್ದು, ಇವರು ವೃತ್ತಿಯಲ್ಲಿ ಫ್ಯಾಷನ್ ಡಿಸೈನರ್ ಆಗಿದ್ದಾರೆ. ಮದುವೆ ತಯಾರಿಯಲ್ಲಿರುವ ಈ ಜೋಡಿ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಕೂಡ ಮಾಡಿದೆ. ಇದರ ಮಧ್ಯೆ ಈ ಜೋಡಿ ತಮ್ಮ ಪ್ರೇಮ ಕಥೆಯನ್ನ ಹೇಳಿಕೊಂಡಿದೆ. ಖಾಸಗಿ ಯೂಟ್ಯೂಬ್ ಚಾನೆಲ್ ಒಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಮಾತನಾಡಿದ ರಂಜಿತ್, ಏನೇ ಮಾಡುವುದು ಇದ್ದರೂ ಗೋಧೂಳಿ ಲಗ್ನದಲ್ಲಿ ಮಾಡಿದ್ರೆ ಒಳ್ಳೆಯದು ಎನ್ನುವುದು ನನ್ನ ನಂಬಿಕೆ. ಹೀಗಾಗಿ ಆ ದಿನ ಪ್ರೀತಿ ಹೇಳಿಕೊಳ್ಳಬೇಕು ಎಂದು ನಿರ್ಧರಿಸಿ ಪಾರ್ಟಿ ಮುಗಿಸಿಕೊಂಡು ಅವರ ಬೋಟಿಕ್ ಹತ್ತಿರ ಹೋಗಿದ್ದೆ. ಫೋನ್ ಮಾಡಿ ಕೆಳಗೆ ಕರೆದೆ. ನಾನು ಗೋಧೂಳಿ ಲಗ್ನಕ್ಕೆ ಕಾಯುತ್ತಿದ್ದೆ. ಅವರು ಯಾಕಾಗಿ ಕಾಯುತ್ತಿದ್ದೀರಿ ಅಂತ ಕೇಳಿದ್ರು. ನಾನು ಐ ಲವ್ ಯು ಹೇಳುವುದಕ್ಕೆ ಅಂತ ನೇರವಾಗಿ ಹೇಳಿದೆ. ಆ ದಿನ ಸಂಜೆ ನಾನೇ ಮೊದಲು ಅವರಿಗೆ ಪ್ರಪೋಸ್ ಮಾಡಿದೆ ಎಂದು ಹೇಳಿದ್ದಾರೆ. ಆ ದಿನ ನನಗೆ ಅವರಿಂದ ಉತ್ತರ ಬರಲಿಲ್ಲ. ಅದಾದ ಮೇಲೆ ಒಂದು ದಿನ ಊಟಕ್ಕೆ ಹೋಗಿದ್ದೆವು. ಅಲ್ಲಿಂದ ಬಂದು ವಾಪಸ್ ಮನೆಗೆ ಹೋಗುವಾಗ ಐ ಲವ್ ಯು ಟು ಎಂದು ಒಂದು ಹಗ್ ಕೊಟ್ಟು ಹೋದರು. ಅಲ್ಲಿಂದ ನಮ್ಮ ಪ್ರೀತಿ ಶುರುವಾಯಿತು. ನಾನು ಲವರ್ ಬಾಯ್ ಅಲ್ಲ, ಎಲ್ಲದಕ್ಕೂ ಒಂದು ವಿಶೇಷವಾದ ಗಳಿಗೆ ಅಂತ ಇರುತ್ತೆ. ನಾನು ಮೊದಲ ಬಾರಿಗೆ ಅವರ ಹಣೆಗೆ ಮುತ್ತು ಕೊಟ್ಟಿದ್ದು ನಮ್ಮ ನಿಶ್ಚಿತಾರ್ಥದಲ್ಲಿಯೇ. ಯಾರೇ ಹುಡುಗಿ ಆಗಲಿ, ಅವಳು ನನ್ನ ಲವರ್ ಆದರೂ ಕೂಡ ಅವಳಿಗೆ ಮುಜುಗರ ಆಗುವಂತೆ ನಾವು ನಡೆದುಕೊಳ್ಳಬಾರದು ಎಂದು ಹೇಳಿದ್ದಾರೆ. ಇದೇ ವೇಳೆ ರಂಜಿತ್ ಅವರ ಬಗ್ಗೆ ಮಾತನಾಡಿದ ಭಾವಿ ಪತ್ನಿ, ರಂಜಿತ್ ಅವರು ತುಂಬಾ ಸಿಂಪಲ್ ವ್ಯಕ್ತಿ. ಅವರಿಗೆ ರೋಸ್ ಕೊಡುವುದು, ಪ್ರಪೋಸ್ ಮಾಡುವುದು ಅದೆಲ್ಲ ಇಷ್ಟಪಡೋದಿಲ್ಲ. ಅವರು ಸಿಂಪಲ್ ಆಗಿರಲು ಇಷ್ಟಪಡುತ್ತಾರೆ. ಈ ಗುಣಗಳು ನನಗೆ ಹೋಲಿಕೆ ಆಗುತ್ತಲ್ಲ ಅಂತ ಅನಿಸಿತು. ಅವರು ಪ್ರಪೋಸ್ ಮಾಡಿದ ಮೇಲೆ ನನಗೂ ಇಷ್ಟ ಇದೆ ಅಂತ ಹೇಳಿದೆ. ಸದ್ಯದಲ್ಲೇ ಮದುವೆ ಇದೆ ಎಂದು ಹೇಳಿದ್ದಾರೆ.